ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 223. ಕಾರಲ್ಲಿ ಕೂತ ಸಂಪತ್ ಸ್ಟೇರಿಂಗ್ಗೆ ಜೋರಾಗಿ ಹೊಡಿತಾ, ಛೇ, ಯು ಆರ್ ಎ ಪ್ಲೇ ಗರ್ಲ್. ಫಾರಿನ್ನಲ್ಲಿ ಬಿಳಿ ಜಿರಳೆ ಜೊತೆಗೆ ಕಮಿಟಾಗಿ ಈಗ ಇಲ್ಲಿಗೆ ಬಂದು ಕೂಡ ಇಲ್ಲೊಂದು ಹುಡುಗನ ಜೊತೆ ಲಲ್ಲೆ ಹೊಡಿತಾ ಇದೆಯಾ? ಆಯಿತು, ಫ್ರೆಂಡ್ ಅಂತ ಅಂದ್ಕೊಡ್ರು, ಅದೇನದು ಮೈಕೈ ಮುಟ್ಟಿಸ್ಕೊಂಡು ಮಾತಾಡೋದು? ಅಪರೂಪಕ್ಕೆ ಸಿಕ್ಕ ಫ್ರೆಂಡಿಗೆ ಹಗ್ ಕೊಡ್ತಾರೆ, ಓಕೆ, ಆದರೆ ಇಲ್ಲಿ ಥು ಅಂತ ಸಾನ್ವಿಗೆ ಬೈತಾನೆ ಆಫೀಸ್ ತಲುಪಿ ಅವಳ ನೆನಪಿನಿಂದ ಹೊರಗಡೆ ಬರೋಕೆ ಇಲ್ಲದ ಕೆಲಸಗಳನ್ನು ಮೈ ಮೇಲೆ ಹಾಕ್ಕೊಂಡು ಮಾಡುತ್ತಾ ಉಳಿದ ಸಂಪತ್. ಸಾನ್ವಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಕೂತು ಅಂಗೈ ನೋಡುತ್ತಾ ಅವಳ ಫ್ರೆಂಡ್ ಭವಿಷ್ಯ ಹೇಳ್ತಾ ತಮಾಷೆ ಮಾಡ್ತಿದ್ದ. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸಂಪತ್ ಕುದ್ದು ಹೋಗಿದ್ದ. ಮುಂದೆ ಆಫೀಸಲ್ಲಿ ಕೆಲಸದಲ್ಲಿ ಮುಳುಗಿದ್ದ ಸಂಪತ್ಗೆ ಮನಸ್ಸು ತಡೀಲಿಲ್ಲ. ಸಾನ್ವಿ ಬಹುವಾಗಿ ಕಾಡಿದ್ಲು. ಆದರೂ ಕಷ್ಟಪಟ್ಟು ಹೇಗೋ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ. ಶರ್ವನ ಮನೆಯಲ್ಲಿ ಅವನಿಗೆ ಹೆಣ್ಣನ್ನು ಹುಡುಕ್ತಾ ಇದ್ರು ಮಹಾದೇವ್ ದಂಪತಿಗಳು. ತಮ್ಮ ಮೊಮ್ಮಗನಿಗೆ ತಕ್ಕನಾದ ಹೆಂಡತಿಯನ್ನು ತರಬೇಕು ಅಂತ ನಿರ್ಧಾರ ಮಾಡಿ ಬ್ರೋಕರ್ಗೆ ಹಾಗೆ ಪರಿಚಯದವರಿಗೂ ಕೂಡ ಹೇಳಿದರು. ಶರ್ವ ಇಂದಿನವರೆಗೂ ಯಾವ ಹುಡುಗಿಯರೊಂದಿಗೂ ಹೆಚ್ಚಾಗಿ ಬೆರೆಯದೇ ಇದ್ದ ಕಾರಣ ಮನೆಯವರು ನೋಡಿದ ಹುಡುಗಿಯನ್ನು ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಹರ್ಷ ಮತ್ತು ಚಾರ್ವಿ ಕೂಡ ತಮ್ಮ ಮಗನಿಗೆ ಒಂದೊಳ್ಳೆ ಹುಡುಗಿಯನ್ನು ಹುಡುಕುವ ಕೆಲಸದಲ್ಲಿ ಇದ್ದರು. ದುಷ್ಯಂತ್ ಮತ್ತು ವೈಭವ್ ಇಬ್ಬರು ಯಾವುದೋ ಮೀಟಿಂಗ್ ವಿಷಯ ಮಾತಾಡುವಾಗ, ನನ್ನ ಮಗಳು ಮಿಂಚುವಿನ ಗಂಡ ಇದ್ದಾನಲ್ಲ, ಅವನ ತಂಗಿ ಶಾರ್ವರಿ ಡಾಕ್ಟರ್ ಕಣೋ, ಅವಳಿಗೂ ಹುಡುಗನ ಹುಡುಕ್ತಾ ಇದ್ದಾರೆ, ನಿಮಗೆ ಗೊತ್ತಿರೋರು ಯಾರಾದರೂ ಒಳ್ಳೆ ಮನೆಯವರಿದ್ದರೆ ಹೇಳು ಅಂತ ಹೇಳಿದ್ರು ವೈಭವ್. ಭಾವ, ಹರ್ಷ ಕೂಡ ಶರ್ವನಿಗೆ ಹೆಣ್ಣನ್ನು ಹುಡುಕ್ತಾ ಇದ್ದ, ನೀವ್ಯಾಕೆ ಅವರನ್ನೊಂದು ಸರ್ತಿ ಕೇಳಬಾರ್ದು? ಹುಡುಗಿ ಡಾಕ್ಟರ್, ಬಿಸ್ನೆಸ್ ಮ್ಯಾನ್ ಹುಡುಗ, ಹೇಗಿದೆ ಜೋಡಿ ಅಂತ ಕೇಳಿದಾಗ ವೈಭವ್ಗೂ ಅಂದು ಶರ್ವ ಮತ್ತು ಶಾರ್ವರಿ ಇಬ್ಬರು ಒಟ್ಟಿಗೆ ಮಾತಾಡಿದ್ದನ್ನು ನೋಡಿ ಇಬ್ಬರು ಒಳ್ಳೆ ಜೋಡಿ ಆಗ್ಬೋದು ಅಂತ ಅಂದ್ಕೊಂಡ್ರು. ಆಯಿತು ದುಷ್ಯಂತ್, ನೀನು ಒಂದು ಸರ್ತಿ ಹರ್ಷ ಹತ್ರ ಮಾತಾಡಿ ನೋಡು, ಅವರು ಒಪ್ಪಿದ್ರೆ ನನಗೇನು ಅಭ್ಯಂತರ ಇಲ್ಲ, ಹೆಣ್ಣನ್ನು ನೋಡೋ ದಿನ ಹೇಳಿದ್ರೆ ಮನೆಯಲ್ಲಿ ತಯಾರಿ ಮಾಡ್ಬೋದು ಅಂತ ಹೇಳಿದ್ರು ವೈಭವ್. ನಂತರ ವೈಭವ್ ಮುಂದೆಯೇ ದುಷ್ಯಂತ್ ಹರ್ಷನಿಗೆ ಕಾಲ್ ಮಾಡಿ ಶಾರ್ವರಿಯ ಬಗ್ಗೆ ಹೇಳ್ದ. ಹರ್ಷ ಕೂಡ ಶಾರ್ವರಿಯನ್ನು ಒಂದು ಸರ್ತಿ ನೋಡಿದ್ರಿಂದ, ಸರಿ ಫೋಟೋ ಕಳಿಸಿರು, ಶರ್ವನಿಗೂ ಒಂದು ಸರ್ತಿ ತೋರಿಸಿ ಮನೆಗೆ ಬರೋ ದಿವಸವನ್ನು ಹೇಳ್ತೀವಿ ಅಂತ ಹೇಳ್ದ ಹರ್ಷ. ತಕ್ಷಣವೇ ವೈಭವ್ ಕಡೆಯಿಂದ ಒಂದಷ್ಟು ಫೋಟೋಸ್ ಹರ್ಷನ ಫೋನಿಗೆ ಬಂದಿತ್ತು. ಸಂಪತ್ ಆಫೀಸಿಂದ ಮನೆಗೆ ಬಂದವನು ತನ್ನ ರೂಮ್ಗೆ ಸೇರಿ ವಾಶ್ರೂಮಲ್ಲಿ ತಣ್ಣೀರಿನ ಅಡಿಯಲ್ಲಿ ನಿಂತಿದ್ದ. ಅವನಿಗೆ ಶರ್ವನ ತಂಗಿ ಸಾನ್ವಿ ಅಂತ ತಿಳಿದ ನಂತರ ಅವಳ ಹತ್ರ ಹೋಗೋ ಮನಸ್ಸು ಮಾಡಿರಲಿಲ್ಲ ಅವನು. ತನ್ನಿಂದ ಯಾರಿಗಾದರೂ ತೊಂದರೆ ಆದರೆ ಮನೆಯಲ್ಲಿ ಅಪ್ಪ ಅಮ್ಮನ ಕಡೆ ಬೆರಳು ಮಾಡಿ ತೋರಿಸ್ತಾರೆ, ಅದು ಅಲ್ಲದೆ ಅವಳು ಬೇರೆ ಯಾರೂ ಅಲ್ಲ, ಶರ್ವನ ಚಿಕ್ಕಪ್ಪನ ಮಗಳು ಅಂತ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಇದ್ದ. ಧೃತಿ ಸಂಪತ್ ರೂಮಿಗೆ ಬಂದು ಬಾಗಿಲನ್ನು ಬಡಿತಾ ಇದ್ರು. ಸಂಪತ್ ಬಾಗಿಲು ತೆಗಿಯೋ ಅಂದಾಗ ವಾಸ್ತವಕ್ಕೆ ಮರಳ್ದೋನು ಬೇಗ ಬೇಗ ಸೊಂಟಕ್ಕೆ ಒಂದು ಟವಲನ್ನು ಸುತ್ತಕೊಂಡು ತಲೆಯನ್ನು ಒರೆಸ್ಕೊಳ್ತಾ ಬಾಗಿಲನ್ನು ತೆರೆದಾಗ ಧೃತಿಯನ್ನು ಕಂಡು, ಏನಾಯಿತು ಮಾಮ್ ಅಂತ ಕೇಳ್ದ. ಅಲ್ವೋ, ಬಂದು ಇಷ್ಟೊತ್ತಾಯಿತು, ಅದೇನದು ಸ್ನಾನದ ಮನೆಯಲ್ಲಿ ಅಷ್ಟು ಹೊತ್ತು ಉಳಿಯೋದು ಅಂತ ಗದರಿದವರು ಕಾಫಿಯನ್ನು ಅವನ ಕೈಗೆ ಕೊಟ್ಟರು. ಧೃತಿಯನ್ನು ತಬ್ಬಿದೋನು, ಅಮ್ಮ ಯು ಆರ್ ಸೋ ಸ್ವೀಟ್ ಅಂತ ಅವರ ಕೆನ್ನೆಗೆ ಮುತ್ತನ್ನು ಕೊಟ್ಟ. ಕೆಮ್ಮುವ ಸದ್ದಾದಾಗ ಇಬ್ಬರು ತಿರುಗಿ ನೋಡಿದ್ರು. ಅಲ್ಲಿ ಕೋಪ ಮಾಡ್ಕೊಂಡು ನಿಂತಿದ್ರು ದುಷ್ಯಂತ್. ಅವಳು ನನ್ನ ಹೆಂಡತಿ, ನೀನು ಮುತ್ಕೊಡೋಕ್ಕೆ ಅವಳೇನು ನಿನ್ನ ಹೆಂಡತಿ ಅಲ್ಲ, ನೀನಮ್ಮ ಕಣೋ ಅವಳು, ಅವಳಿಗೆ ಮುತ್ಕೊಡೋ ಹಾಕಿರೋದು ನನಗೆ ಮಾತ್ರ ಅಂತ ಅಂದಾಗ ಸಂಪತ್ಗೆ ಕೋಪ ಬಂತು. ಡ್ಯಾಡ್, ಅವಳು ನನಗಮ್ಮ, ನಾನು ಮುತ್ಕೊಡೋದ್ರಲ್ಲಿ ತಪ್ಪೇನು ಅಂತ ಹಠ ಬಿಡದೆ ಕೇಳ್ದ ಸಂಪತ್. ತಪ್ಪಲ್ಲ, ಆದರೆ ನನ್ನ ಎದುರುಗಡೆ ಕೊಡಬೇಡ, ನನಗೆ ಕೋಪ ಬರುತ್ತೆ ಅಂದಾಗ, ಓಕೆ ಡ್ಯಾಡ್, ಸಾರಿ ಅಂದನು. ಧೃತಿಯ ಕೆನ್ನೆಗೆ ಗಟ್ಟಿಯಾಗಿ ಮತ್ತೊಂದು ಸರ್ತಿ ಮುತ್ತಿಟ್ಟು ತನ್ನ ರೂಮ್ ಬಾಗಿಲನ್ನು ಹಾಕ್ಕೊಂಡ. ಈಡಿಯಟ್, ತೆಗಿಯೋ ಬಾಗಿಲನ್ನ ಅಂತ ಕೂಗಿದ್ರು ದುಷ್ಯಂತ್. ಆದರೆ ಸಂಪತ್ ಅದಾಗಲೇ ಬಾಲ್ಕನಿಗೆ ಹೋಗಿ ಕಾಫಿ ಹೀರುತ್ತಾ ನಿಂತಿದ್ದ. ಧೃತಿಗೆ ತನ್ನ ಗಂಡನ ಕೋಪವನ್ನು ಕಂಡು ನಗು ಬಂದಿತ್ತು. ಅವಳನ್ನು ಹಾಗೆ ನೋಡ್ದೋನು, ನೀನು ಈ ಥರ ನೋಡಬೇಡ, ನನಗೆ ಕೋಪ ಬರುತ್ತೆ ಅಂದಾಗ, ಹೌದಪ್ಪ ಹೌದು, ಮೊಮ್ಮಕ್ಕಳನ್ನು ಕಾಣೋ ಸಮಯದಲ್ಲೂ ಈ ಥರ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೊಳ್ಳಿಯಾದರೆ ಹೇಗೆ,
ಅಂತ ಹೇಳಿದಾಗ ಧೃತಿಯ ಕೆನ್ನೆಯನ್ನು ಸಣ್ಣದಾಗಿ ಗಿಂಡು, ನನ್ನ ಹೆಂಡತಿ ನಂಗೆ ಯಾವಾಗಲೂ ಸ್ವಂತ, ಯಾರಿಗೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ಈಗ ಅದು ಬಿಡು, ನನಗೊಂದು ಕಾಫಿ ತೊಗೊಂಡು ಬಾ, ನಿನ್ನ ಬಳಿ ಒಂದು ವಿಷಯ ಮಾತಾಡೋಕ್ಕಿದೆ ಅಂತ ಹೇಳಿ ತನ್ನ ರೂಮಿಗೆ ಹೋದ ದುಷ್ಯಂತ್. ಹರ್ಷನ ಮೊಬೈಲ್ಗೆ ಬಂದ ಶಾರ್ವರಿಯ ಫೋಟೋವನ್ನು ಮನೆಯವರೆಲ್ಲರಿಗೂ ತೋರಿಸಿದ್ರು. ಎಲ್ಲರಿಗೂ ಶಾರ್ವರಿ ಮೊದಲ ನೋಟಕ್ಕೆ ಒಪ್ಪಿಗೆ ಆಗಿದ್ಲು. ಶರ್ವನಿಗೂ ಕೂಡ ಫೋಟೋನ ಕಳಿಸಿದ್ರು. ಅವನು ಕೂಡ ಶಾರ್ವರಿಯ ಫೋಟೋ ನೋಡಿದ್ದನೇ ವಿನಃ ಏನೂ ಹೇಳಿರಲಿಲ್ಲ. ರಾತ್ರಿ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಾಗ ಹರ್ಷ ತಮ್ಮ ಮಗನಿಗೆ ಶಾರ್ವರಿಯ ಬಗ್ಗೆ ಕೇಳಿದಾಗ, ಡ್ಯಾಡ್, ನೀವೆಲ್ಲ ಯಾರನ್ನು ಒಪ್ಪಿ ನೋಡ್ತೀರೋ ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ದ. ಮನೆಯವರೆಲ್ಲರಿಗೂ ಶಾರ್ವರಿ ಒಪ್ಪಿಗೆ ಆಗಿದ್ದರಿಂದ ಬರುವ ಭಾನುವಾರನೇ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರೋದಾಗಿ ತಿಳಿಸಿದರು. ಲಚ್ಚಿ ತನ್ನ ಲಾಯರ್ ಆಫೀಸಿಗೆ ಹೋಗ್ತಾ ಇರೋವಾಗ ಅವಳ ಗಾಡಿ ಕೈ ಕೊಟ್ಟು ನಡು ರೋಡಲ್ಲಿ ನಿಂತಿತ್ತು. ಛೆ, ಈ ಗಾಡಿಯೊಂದು ಏನಾಯ್ತು ಇದಕ್ಕೆ ಅಂತ ರಸ್ತೆಯ ಪಕ್ಕಕ್ಕೆ ತಗೊಂಡು ಬಂದು ಗಾಡಿನ ನೋಡ್ತಾ ಇದ್ಲು. ಆದರೆ ಅವಳಿಗೆ ಗಾಡಿ ಏನಾಗಿದೆ ಅಂತ ತಿಳಿಲಿಲ್ಲ. ರಮಣ್ಣ ಅದೃಷ್ಟ ಅನ್ನುವಂತೆ ಅವನು ಕೂಡ ತನ್ನ ಹೊಸ ಕ್ಲಿನಿಕ್ ಓಪನ್ ಮಾಡೋಕೆ ಅಂತ ಬಿಲ್ಡಿಂಗ್ ಅಥವಾ ಖಾಲಿ ಜಾಗವನ್ನು ನೋಡುತ್ತಾ ಅದೇ ದಾರಿಯಲ್ಲಿ ಹೋಗುವಾಗ ಕುರ್ತಾ ಹಾಕಿ ಅದರ ಮೇಲೆ ಕಪ್ಪು ಕೋಟ್ ಹಾಕಿರೋ ಲಚ್ಚಿ ಕಾಣುತ್ತಲೇ ಗಾಡಿಯನ್ನು ಸೈಡಿಗೆ ನಿಲ್ಲಿಸಿ ಅವಳ ಬಳಿ ಬಂದೋನು, ಹಾಯ್ ಮಿಸ್ ಲಕ್ಷ್ಮಿ ಅಂತ ವಿಶ್ ಮಾಡ್ದ. ರಮಣ್ಣನ್ನು ಹಾಗೆ ನೋಡುತ್ತಲೇ ಕೋಪವೆಲ್ಲ ಇಳಿದು ಹೋದ ಅನುಭವ ಅವಳಿಗೆ. ಸಿರಿಯ ನಿಶ್ಚಿತಾರ್ಥದಲ್ಲಿ ರಮಣ್ಣನ ಸೃಜನ್ ಅಣ್ಣನ ರೂಮಲ್ಲಿ ಕಂಡಿದ್ದು ಅವಳು. ಅದ್ಯಾಕೋ ಅವಳಿಗೂ ರಮಣ್ಣನ ನೋಡಿ ಮನಸ್ಸು ಅರಳಿತ್ತು. ಅದರ ಹಿಂದೆಯೇ ಬರುವ ಗಂಡಿನ ಕಡೆಯವರೆಲ್ಲರೂ ಹೇಳುವ ಮಾತು ನೆನಪಾಗಿ ಮನಸ್ಸು ಮುದುಡಿತ್ತು. ಹಲೋ ಲಕ್ಷ್ಮಿ ಅವರೇ, ಯಾಕ್ರಿ ಮಾತಾಡ್ತಾ ಇಲ್ಲ ಅಂತ ಕೇಳಿದಾಗ, ಸಾರಿ, ಅದು ಗಾಡಿ ಯಾಕೋ ಇದ್ದಕ್ಕಿದ್ದ ಹಾಗೆ ನಿಂತು ಹೋಯಿತು, ಏನಾಯಿತು ಅಂತ ತಿಳಿತಾ ಇಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಂದಹಾಗೆ ನೀವೇ ನಿಲ್ಲಿ ಅಂತ ಕೇಳಿದ್ಲು. ರೀ ಲಕ್ಷ್ಮಿ, ಇಫ್ ಯು ಡೋಂಟ್ ಮೈಂಡ್, ಈ ಬಿಸಿಲಲ್ಲಿ ನಿಂತು ಮಾತಾಡೋ ಬದಲು ನಿಮ್ಮ ಗಾಡಿಯನ್ನು ಆ ಕಡೆ ನಿಲ್ಲಿಸಿ ಹೋಗೋ ದಾರಿಯಲ್ಲಿ ಯಾವುದಾದ್ರೂ ಗ್ಯಾರೇಜ್ ಸಿಕ್ಕಿದ್ರೆ ಹೇಳಿ ಹೋಗೋಣ. ಅವರೇ ಬಂದು ಗಾಡಿನ ತೊಗೊಂಡು ಹೋಗ್ತಾರೆ. ವಾಪಸ್ ನಾನೇ ನಿಮ್ಮನ್ನು ಗ್ಯಾರೇಜ್ ಬಳಿ ಕರ್ಕೊಂಡು ಬಂದು ಬಿಡ್ತೀನಿ. ಆದರೆ ನನಗೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗಬೇಕು ಅಂತ ಕೇಳಿಕೊಂಡ. ಅವನು ಆ ರೀತಿ ಮುದ್ದಾಗಿ ಕೇಳಿಕೊಂಡಾಗ ಅವಳಿಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬಾರದೆ ಒಪ್ಕೊಂಡ್ಳು. ದಾರಿಯಲ್ಲಿ ಒಂದು ಗ್ಯಾರೇಜ್ ಬಳಿ ಕಾರ್ ನಿಲ್ಲಿಸಿದವನು ಅಡ್ರೆಸ್ ಹೇಳಿ ದುಡ್ಡನ್ನು ಕೊಟ್ಟು ಗಾಡಿ ಕೀಯನ್ನು ಕೊಟ್ಟ. ಲಚ್ಚಿಗೆ ಇದೆಲ್ಲ ಮುಜುಗರ ಆಗ್ತಾಯಿತ್ತು. ರಮಣ್ಣವರೇ, ಅದು ನೀವ್ಯಾಕೆ ದುಡ್ಡನ್ನು ಕೊಟ್ಟಿದ್ದು, ನಾನು ಕೊಡ್ತಾ ಇದ್ದೆ ಅಂತಂದ್ಲು. ರೌಡಿ ಬೇಬಿ ಅದ್ಯಾಕೋ ರಮಣ್ ಮುಂದೆ ಸಾಫ್ಟ್ ಬೇಬಿ ಆಗ್ತಾಯಿದ್ಲು. ಅಯ್ಯೋ ಇರಲಿ ಬನ್ನಿರಿ, ಈಗ ನೀವೆಲ್ಲಿಗೆ ಹೋಗಬೇಕು ಅಡ್ರೆಸ್ ಹೇಳಿ ಅಂತ ಕೇಳ್ದ. ಅವಳು ತನ್ನ ಮೊಬೈಲಲ್ಲಿ ಲೊಕೇಶನ್ ಹಾಕಿ ಕೊಟ್ಲು. ಸರಿ, ಈಗ ಹೇಳಿ, ನನ್ನಿಂದ ಆಗಬೇಕಾಗಿರೋ ಕೆಲಸ ಆದರೂ ಏನು ಕೇಳಿದ್ಲು ಲಕ್ಷ್ಮಿ. ಅದಾ, ನಾನು ಡಾಕ್ಟರ್ ಕಣ್ರಿ, ನಂದು ಅಬ್ರಾಡಲ್ಲಿ ಇಂಟರ್ನ್ಶಿಪ್ ಕೂಡ ಮುಗಿದು ಹೋಯಿತು. ಸೊ ಈಗ ನನ್ನದೇ ಸ್ವಂತ ಕ್ಲಿನಿಕನ್ನು ಬೆಂಗಳೂರಲ್ಲೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಗೊತ್ತಿರೋ ಯಾವುದಾದ್ರೂ ಬಿಲ್ಡಿಂಗ್ ಇದ್ದರೆ ಹೇಳಿ, ಅಥವಾ ಖಾಲಿ ಜಾಗ ಸಿಕ್ಕಿದ್ರೂ ಪರವಾಗಿಲ್ಲ, ನಾನೇ ಹೊಸದಾಗಿ ಕಟ್ಟಿಸ್ಕೋತೀನಿ ಅಂತ ಅಂದ. ನೀವು ಇದಕ್ಕೆಲ್ಲ ದುಷ್ಯಂತ್ ಚಿಕ್ಕು ಅಥವಾ ಸಂಪತ್ನ ಕೇಳಿದರೆ ಆಗ್ತಾಯಿತ್ತು, ಇಲ್ಲಾಂದರೆ ಸೃಜನ್ ಅಣ್ಣನನ್ನೇ ಕೇಳ್ಬೋದಿತ್ತಲ್ಲ ಅಂತ ಅಂದ್ಲು ಲಕ್ಷ್ಮಿ. ಅಯ್ಯೋ, ಸೃಜನ್ ಅಂತೂ ಕೈಗೆ ಸಿಗದಷ್ಟು ಬ್ಯುಸಿಯಾಗಿದ್ದಾನೆ ರೀ. ನನ್ನಿಂದ ಅವನಿಗೆ ತೊಂದರೆ ಆಗೋದು ಬೇಡ ಅಂತಾನೆ ನಾನೇ ಹುಡುಕ್ತಾ ಇರೋದು ಅಂದಾಗ, ಸರಿ, ನಾನು ಕೂಡ ನನಗೆ ಗೊತ್ತಿರೋರ ಬಳಿ ಕೇಳಿ ವಿಚಾರಿಸ್ತೀನಿ. ಏರಿಯಾ ಯಾವುದಿರಲಿ ಅಂದಾಗ, ನಿಮ್ಮ ಮನೆ ಏರಿಯಾ ಯಾವುದು ಅಂತ ಕೇಳ್ದ. ಅವಳು ಒಂದು ಸರ್ತಿ ರಮಣ್ಣನ್ನು ನೋಡಿದ್ಲು. ಇವನು ಕ್ಲಿನಿಕ್ ಓಪನ್ ಮಾಡೋಕ್ಕೆ ನನ್ನ ಮನೆ ಏರಿಯಾಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ಅವನನ್ನೇ ಪ್ರಶ್ನಾರ್ಥಕ ರೀತಿಯಲ್ಲಿ ನೋಡಿದ್ಲು. ಅವಳ ಪ್ರಶ್ನಾರ್ಥಕ ನೋಟವನ್ನು ಅರ್ಥ ಮಾಡಿಕೊಂಡೋನಂತೆ, ರೀ ಸುಮ್ಮನೆ ಕೇಳಿದ್ದು ಕಣ್ರಿ ಅಂತಂದ. ಲಚ್ಚಿ ಅವಳ ಮನೆಯ ಏರಿಯಾ ಅಡ್ರೆಸ್ ಹೇಳಿದ್ಲು. ರೀ ಲಕ್ಷ್ಮಿಯವರೇ, ನನ್ನ ಮನಸ್ಸಲ್ಲೂ ಇದೇ ರೀತಿ ಯಾವುದಾದ್ರೂ ಏರಿಯಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇತ್ತು. ಸೊ ಅಲ್ಲೇ ಹುಡುಕಿ ಕೊಡಿ ಅಂತ ಕೇಳ್ದ. ಆಯಿತು, ನನ್ನ ಅಪ್ಪನಿಗೆ ಹೇಳ್ತೀನಿ, ನೋಡೋಣ ಅಂತಂದ್ಲು. ನಿಮ್ಮ ನಂಬರ್ ಕೊಡ್ರಿ, ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಅಥವಾ ಬಿಲ್ಡಿಂಗ್ ಸಿಕ್ಕಿದ್ರೆ ನನಗೆ ಹೇಳುವಂತ್ರಿ ಅಂತ ಅವಳ ನಂಬರನ್ನು ಪಡ್ಕೊಂಡ. ಅದು ಸರಿ, ನೀವು ಯಾವೆಲ್ಲ ಕೇಸ್ ತಗೋತೀರಾ ಅಂತ ಕೇಳ್ದ ರಮಣ್ ಡ್ರೈವ್ ಮಾಡುತ್ತಾನೆ.
ನಾನು ಕ್ರಿಮಿನಲ್ ಕೇಸ್ಗಳನ್ನು ಬಿಟ್ಟು ಬೇರೆ ಎಲ್ಲ ತರಹದ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತೀನಿ. ಅದರಲ್ಲಿ ನನ್ನ ಹತ್ರ ಹೆಚ್ಚಾಗಿ ಬರೋದು ಡಿವೋರ್ಸ್ ಕೇಸ್ ಅಂದಾಗ ರಮಣ್ ಕಾರನ್ನು ನಿಲ್ಲಿಸ್ದ. ರಮಣ್ ಹಾಗೆ ಸಡನ್ನಾಗಿ ಕಾರ್ ಬ್ರೇಕ್ ಹಾಕಿದಾಗ ಸೀಟ್ ಬೆಲ್ಟ್ ಹಾಕಿರದೇ ಇದ್ದಿದ್ದರಿಂದ ಮುಕ್ಕರಿಸಿ ಡ್ಯಾಶ್ ಬೋರ್ಡ್ಗೆ ಹೊಡ್ಕೋಬೇಕು ಲಕ್ಷ್ಮಿ ಅನ್ನೋ ಅಷ್ಟರಲ್ಲಿ ರಮಣ್ ತನ್ನ ಕೈಯನ್ನು ಅಡ್ಡ ಹಿಡಿದು ತಡೆದ. ಯಾಕೆ ಕಾರ್ ನಿಲ್ಲಿಸಿದ್ರಿ ಅಂತ ಕೇಳಿದ್ಲು. ಅದು ನಿಮ್ಮ ಆಫೀಸ್ ಬಂತು ಅಂದಾಗ ಥ್ಯಾಂಕ್ಸ್ ಅಂತ ಹೇಳಿ ಕಾರ್ನಿಂದ ಇಳಿದು ತಿರುಗಿಯೂ ನೋಡದೆ ಹೊರಟು ಹೋದ್ಲು ಲಚ್ಚಿ. ಹಾಗಾದರೆ ರಮಣ್ ಕೂಡ ಲಕ್ಷ್ಮಿಯನ್ನು ಇಷ್ಟಪಡ್ತಿದ್ದಾನಾ? ಅವಳು ಡಿವೋರ್ಸ್ ಲಾಯರ್ ಅಂತ ತಿಳಿದ್ರೆ ಅವನೇನು ಮಾಡ್ತಾನೆ? ಅವರ ಮನೆಯಲ್ಲಿ ಅವಳನ್ನು ಒಪ್ತಾರಾ? ಎಲ್ಲದಕ್ಕೂ ಉತ್ತರ ಸಿಗತ್ತೆ ಮುಂದಿನ ಸಂಚಿಕೆಯಲ್ಲಿ.